ಆದರೆ ಇವಂದೊಂದು ಪಾಳೆಗಾರಿ ವ್ಯವಸ್ಥೆ ಇದೆ ಇಲ್ಲಿ. ಇಡೀ ಹಾಸನ ತುಂಬ ಹೊಳೆ ನರಸೀಪುರ ಇರ್ಬೋದು, ಇಲ್ಲ ಇಡೀ ಹಾಸನ ಜಿಲ್ಲೆಯಲ್ಲಿ ಒಂದು ಪಾಳೆಗಾರಿ ವ್ಯವಸ್ಥೆ ಇದೆ. ಅದನ್ನು ನಮಗೆ ಈ ಪಾಳೆಗಾರಿ ವ್ಯವಸ್ಥೆ ಇವತ್ತಿಂದಲ್ಲ, ಇವತ್ತು ನೆನೆದಲ್ಲ. ನಾವು 1998ರಲ್ಲಿ ಬಾಗೂರ್ನವಿಲೆನಲ್ಲಿ ಒಂದು ರೈತ ಹೋರಾಟ ಆಯಿತು. ಕಮ್ಯುನಿಸ್ಟ್ ಪಕ್ಷದಿಂದ ಅದನ್ನು ನಾವು ನಡೆಸಿದ್ವಿ. ಆವಾಗ ನಾನು ಕೂಡ ಅದರಲ್ಲಿ ಭಾಗವಹಿಸಿದ್ದೆ, ಆ ರೈತ ಹೋರಾಟದಲ್ಲಿ. ಆ ರೈತ ಹೋರಾಟ ನಡೆದಾಗ ಸಾಕಷ್ಟು ಜನ ಅಲ್ಲಿ ಇಡೀ ಅಷ್ಟು ಹಳ್ಳಿಗಳಲ್ಲಿ ಹೆಣ್ಮಕ್ಳನ್ನ ರೈತರ ಮನೆಗಳನ್ನೆಲ್ಲ ಅವಾಗ ದೇವೇಗೌಡರು ಪ್ರಧಾನಿಯಾಗಿದ್ದರು ಆ ಸಂದರ್ಭದಲ್ಲಿ. ಅವಾಗ ಅವ್ರದ್ದೇ ಇಲ್ಲಿ JH ಪಟೇಲ್ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು. ಅಂಥ ಸಂದರ್ಭದಲ್ಲಿ ಇವರು ಹೊಡೆಸಿದ್ರು ರೈತರಿಗೆ. ಇಡೀ ಅಷ್ಟು ಹಳ್ಳಿಗಳಲ್ಲಿ ಬರೋ ಅಂಥ ಒಂದು, ನಂಗೆ ಎಷ್ಟು ಹಳ್ಳಿಗಳು ಅಂತ ಮರ್ತೋಗಿದೆ, ಆ ಹಳ್ಳಿಗಳಲ್ಲಿ ಬರೋ ಅಂಥ ರೈತರ ಮನೆಗೆಲ್ಲ ಪೊಲೀಸರನ್ನ ಬಿಟ್ಟು ಹೊಡೆಸಿದ್ರು. ಆ ಹೆಣ್ಣುಮಕ್ಳ ಮೇಲೆ ಅತ್ಯಾಚಾರದ ಪ್ರಯತ್ನಗಳು ಆದವು ಆ ಟೈಮಲ್ಲಿ. ಹೇಗೆ ಅಂದರೆ ಇಡೀ ಅಲ್ಲಿ ರೈತರು ಗಂಡಸರೆಲ್ಲ ಮನೆ ಬಿಟ್ಟು ಓಡಿ ಹೋಗ್ಬಿಟ್ಟಿದ್ರು. ಆ ಮಟ್ಟದ ಅಲ್ಲಿ ದಬ್ಬಾಳಿಕೆ ಆಗಿತ್ತು, ದೌರ್ಜನ್ಯ ಆಗಿತ್ತು. ಸೊ ಇವರ ದಬ್ಬಾಳಿಕೆ ಏನು, ಇವರ ಒಂದು ಪಾಳೆಗಾರಿಕೆ ಏನು ಅನ್ನೋದು ನಾವು ನೋಡಿದ್ದೀವಿ. ಸೊ ನಮಗಿದೇನು ಅನೂಹ್ಯ ಅಲ್ಲ, ಇದು ಊಹೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳೋದಲ್ಲ. ಖಂಡಿತವಾಗ್ಲೂ ಈ ಹೆಣ್ಮಕ್ಳಿಗೆ ದೌರ್ಜನ್ಯ ನಡೆದಿದೆ, ಆದರೆ ಅವ್ರು ಹೇಳ್ಕೊಳ್ಳೋಕ್ಕೂ ಸಾಧ್ಯ ಆಗದೇ ಇರೋ ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಂಥ ಪರಿಸ್ಥಿತಿ ಇದೆ ಅಂದರೆ, ಹೆಣ್ಮಕ್ಳ ವೀಕ್ನೆಸ್ಸನ್ನು ಇಲ್ಲಿ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಸಹಾಯ ಮಾಡಿ ಅಂತ ಹೇಳಿ ಒಬ್ಬ MP ಬಳಿ ಹೋದರೆ ಅವಳಿಗೆ ಬಟ್ಟೆ ಬಿಚ್ಚು ಅಂತ ಹೇಳುವಂಥ MP, ಮನೆ ಕೆಲಸದವಳನ್ನು ಬಿಟ್ಟಿಲ್ಲ ಈ ಮನುಷ್ಯ. ಅಂದರೆ ಹೆಣ್ಮಕ್ಳನ್ನ ಮನೆಯಿಂದ ಹೊರಗಡೆ ಕಳಿಸೋದಕ್ಕೂ ಕೂಡ ಭಯ ಪಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮೇಡಮ್. ಅಂದರೆ ಯಾವ ಸಮಾಜದಲ್ಲಿದ್ದೀವಿ ಅಂತ ನಾವು. ಹೌದು ನೋಡಿ, ಇವಾಗ ಅವರು ಏನೋ ಒಂದು ಸಹಾಯ ಕೇಳೋಕ್ಕೆ ಒಬ್ಬ ಜನಪ್ರತಿನಿಧಿ ನನಗೆ ಕೆಲಸ ಆಗಬೇಕು ನನ್ನ ಕ್ಷೇತ್ರಕ್ಕೆ ಅಂತ ಕೇಳಕ್ಕೆ ಹೋದರೆ ಅವರನ್ನು ಕೂಡ ಬಿಟ್ಟಿಲ್ಲ. ಇವ್ರ ಲೈಂಗಿಕ ತೃಷೆಗಾಗಿ, ಇವರ ಕಾಮಕ್ಕಾಗಿ ಅವರನ್ನು ಬಿಟ್ಟಿಲ್ಲ. ಅಂದರೆ ನಾವಿವತ್ತು ಮಹಿಳಾ ಸಂಘಟನೆಗಳು ನಮಗೆ ಒಂದು ಇದು ಏನೋ ಮಹಿಳಾ ಮೀಸಲಾತಿ ಬೇಕು, ನಮಗೆ ಶಾಸಕಾಂಗದಲ್ಲಿ ಮತ್ತು ಸಂಸತ್ ಸ್ಥಾನದಲ್ಲಿ ಎಲ್ಲ ಕಡೆ ನಮಗೆ ಮಹಿಳಾ ಮೀಸಲಾತಿ ಬೇಕು ಅಂತ ಕೇಳ್ತಾ ಇದ್ದೀವಿ ಒಂದು ಕಡೆ. ಇನ್ನೊಂದು ಕಡೆ ಈ ಥರ ಹೆಣ್ಮಕ್ಳು ರಾಜಕೀಯಕ್ಕೆ ಬಂದರೆ ಅವ್ರನ್ನ ಈ ಥರ ದುರ್ಬಳಕೆ ಮಾಡ್ಕೊಳ್ಳೋ ಅಂಥ ಪರಿಸ್ಥಿತಿ ಇವ್ರು ತಂದಿರ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಇವರಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.